ಅನುದಾನ ಎಷ್ಟು ಕಡಿಮೆ ಇರುತ್ತೆ ಅಷ್ಟು ಒಳ್ಳೆಯದು ಅನ್ನೋ ಮಾತನ್ನು ಕೂಡ ಹೇಳಿದ್ದಾರೆ. ನಿನ್ನೆ ದಿನ ನಮ್ಮ ರಾಜ್ಯದ ಉಸ್ತುವಾರಿಗಳಾಗಿರುವಂತಹ ರಾಧಾಮೋಹನ್ ದಾಸ್ ಜೊತೆಲೂ ಕೂಡ ಚರ್ಚೆ ಮಾಡಿದ್ದೇನೆ. ಭಾರತೀಯ ಜನತಾ ಪಾರ್ಟಿ ಜೊತೆ ಪರವಾಗಿ ಈ ಥರ 3 ಜನ ಇರಬೇಕು ಅಂತೇಳಿ ಅಭಿಪ್ರಾಯನ ನಾವು ಕೊಟ್ಟಿದ್ದೆ. ನಾಟ್ ಓನ್ಲಿ ಇನ್ ದ ಇಂಟ್ರೆಸ್ಟ್ ಆಫ್ ದ ಪಾರ್ಟಿ, ಆಲ್ಸೋ ಇನ್ ದ ಇಂಟ್ರೆಸ್ಟ್ ಆಫ್ ದ ಸ್ಟೇಟ್. ಕೇವಲ ಭಾರತೀಯ ಜನತಾ ಪಾರ್ಟಿ ಹಾಗೂ JDSನ ಹಿತದೃಷ್ಟಿಯಿಂದ ಅಷ್ಟೇ ಅಲ್ಲ, ರಾಜ್ಯದ ಹಿತದೃಷ್ಟಿಯಿಂದನೂ ಕೂಡ ಅಭಿವೃದ್ಧಿಯ ವಿಚಾರ ದೃಷ್ಟಿಯಿಂದ ಇಟ್ಕೊಂಡು ಈ ಭ್ರಷ್ಟ ಕಾಂಗ್ರೆಸ್ ಸರ್ಕಾರವನ್ನು ಕಿತ್ತೊಗಿಲೇಬೇಕು. ಮತ್ತೆ ನಮ್ಮ ರಾಷ್ಟ್ರೀಯ ನಾಯಕರ, ರಾಷ್ಟ್ರೀಯ ಅಧ್ಯಕ್ಷರ ಅಪೇಕ್ಷೆ ಕೂಡ ಇರುವಂಥದ್ದು ಒಟ್ಟಾಗಿ ಒಂದಾಗಿ ಹೋಗಬೇಕು ಅನ್ನೋ ವಿಚಾರವನ್ನು ಅವರು ಕೂಡ ತಿಳಿಸಿದ್ದಾರೆ. ಎಲ್ಲ ಹಿನ್ನೆಲೆಯಲ್ಲಿ ಅವರನ್ನು ಭೇಟಿ ಮಾಡಿದ್ದೇನೆ. ಎಲ್ಲವೂ ಕೂಡ ಸಮಗ್ರವಾಗಿ ಚರ್ಚೆ ಮಾಡಿದ್ದೇವೆ. ಒಳ್ಳೆ ರೀತಿಯ ಚರ್ಚೆನೂ ಕೂಡ ಆಗಿದೆ. ಹಿರಿಯೂರು ಆಗಿರ್ಬೋದು, ಧಾರವಾಡ ಇರ್ಬೋದು, 2 ಕ್ಷೇತ್ರದಲ್ಲಿ ನಾವು ಗೆಲ್ಲಬೇಕು. ಹಾಗಾಗಿ ಯಾವುದೇ ಗೊಂದಲಕ್ಕೆ ಅವಕಾಶವನ್ನ ನೀಡದೇನೆ, ಬಿಜೆಪಿ ಹಾಗೂ JDS ನಡುವೆ ಯಾವುದೇ ಒಂದು ಗೊಂದಲಕ್ಕೆ ಅವಕಾಶವನ್ನು ಕೊಡದೇನೆ ಯಾವ ರೀತಿ ಚುನಾವಣೆನ ಎದುರಿಸಬೇಕು, ಹಿಂದೆ ಆದಂತ ತಪ್ಪುಗಳನ್ನ ಸರಿ ಮಾಡಿಕೊಂಡು ಯಾವ ರೀತಿ ಒಟ್ಟಾಗಿ ಹೋಗ್ಬೇಕು, ಇವೆಲ್ಲವನ್ನು ಕೂಡ ಚರ್ಚೆ ಮಾಡಿದ್ದೇನೆ. ಅವರು ಕೂಡ ಒಪ್ಪಿಗೆ ಸೂಚಿಸಿ ನಾನು ತೀರ್ಮಾನ ಮಾಡುವಂಥದ್ದಲ್ಲ, ನಮ್ಮದೊಂದು ರಾಷ್ಟ್ರೀಯ ಪಕ್ಷ, ರಾಷ್ಟ್ರೀಯ ನಾಯಕರು ತೀರ್ಮಾನ ಮಾಡಬೇಕಾಗ್ತದೆ. ನಮ್ಮ ಪಕ್ಷದ ಅಭಿಪ್ರಾಯವನ್ನ ಮಾನ್ಯ ಕುಮಾರಸ್ವಾಮಿ ಅವರು ತಿಳಿಸಿದ್ದೇನೆ. ಯಾವುದೆಲ್ಲ ಗೊಂದಲಕ್ಕೆ ಅವಕಾಶ ಕೊಡದೇನೆ ಹೇಗೆ ಮುಂದೆ ಹೋಗ್ಬೇಕು ಚರ್ಚೆ ಮಾಡೋಣ ಅನ್ನೋ ಮಾತನ್ನು ಅವ್ರು ಹೇಳಿದ್ರು. ಆ ಸಭೆಯಲ್ಲಿ ಏನೇನು ಚರ್ಚೆ ಆಯಿತು ಅನ್ನೋದು ನಾನು ತಗೊಂಡಿದ್ದೀನಿ ವಿಷಯನ. SIRದೇ ಅವ್ರಿಗೆ ಚಿಂತೆ. ಅಲ್ಲೂ ಸಹ ಪ್ರಗತಿ ಪರಿಶೀಲನಾ ಸಭೆಯಲ್ಲಿ SIRಗೆ ಸಂಬಂಧಪಟ್ಟಿದ್ದನ್ನೇ ಅಧಿಕಾರಿಗಳಿಗೆ ಏನೇನು ಸೂಚನೆ ಕೊಡಬೇಕು ಕೊಟ್ಟರು. ಅದ್ರ ಜೊತೆಗೆ ನಾನು ಈ ರಾಜ್ಯದ ಮುಖ್ಯಮಂತ್ರಿಗಳನ್ನ ಕೇಳಲಿಕ್ಕೆ ಬಯಸ್ತೀನಿ. ಕಲಬುರಗಿಗೆ ನೀವು ಹೋದರಲ್ಲ, ಕಲಬುರಗಿನಲ್ಲಿ ರೈತರು, ಜನರ ಪರಿಸ್ಥಿತಿ ಏನಾಗಿದೆ ಅಂತಕ್ಕಂಥ ಒಂದು ಮಾಹಿತಿ ಪಡೀಲಿಕ್ಕೆ ಯಾವುದಾದ್ರೂ ಒಂದು ಹಳ್ಳಿಗೆ ಏನಾದರೂ ಭೇಟಿ ಕೊಟ್ರ? ಇಲ್ಲ ಹೋಗಲಿ ನಿಮ್ಮ ಅಧಿಕಾರಿಗಳು ಇವತ್ತು ಕಲಬುರಗಿ ಭಾಗದಲ್ಲಿ, ಕಲ್ಯಾಣ ಕರ್ನಾಟಕ, ಯಾದಗಿರಿ ಇರ್ಬೋದು, ರಾಯಚೂರು ಇರ್ಬೋದು, ಬಳ್ಳಾರಿ ಇರ್ಬೋದು, ಅಲ್ಲಿಯ ಜನರ ಪರಿಸ್ಥಿತಿ ಏನಿದೆ, ರೈತರದು, ಕೂಲಿ ಕಾರ್ಮಿಕರ ಪರಿಸ್ಥಿತಿ ಏನಿದೆ, ಇದನ್ನು ಏನಾದರೂ ನಿಮ್ಮ ಅಧಿಕಾರಿಗಳು ನಿಮ್ಮ ಗಮನಕ್ಕೆ ತಂದಿದ್ದಾರಾ? ತಂದಿದ್ರೆ ಅವ್ರಿಗೆ ಏನು ಸೂಚನೆ ಕೊಟ್ರಿ? ಆ ಕಾರ್ಮಿಕರು, ರೈತರು ಪ್ರತಿನಿತ್ಯ 50 ಜನ 60 ಜನ ತಂಡವಾಗಿ ಹಳ್ಳಿಗಳು ಬಿಟ್ಟು ಇಲ್ಲೆಲ್ಲೋ ದಾವಣಗೆರೆ ಕಡೆ ಅಡಿಕೆ ತೋಟದ ಕೆಲಸ ಮಾಡಲಿಕ್ಕೆ, ಚಿಕ್ಕಮಗಳೂರು ಕಡೆ ಕಾಫಿ ತೋಟದ ಕೆಲಸ ಮಾಡಲಿಕ್ಕೆ ಗುಳೆ ಹೋಗಿದ್ದಾರಲ್ಲ, ಅದರ ಬಗ್ಗೆ ಏನಾದ್ರು ಸಭೆಯಲ್ಲಿ ಯಾರಾದರೂ ನಿಮ್ಮ ಗಮನಕ್ಕೆ ತಂದಿದ್ದಾರಾ?